ಇವತ್ತು ನಾನು ಜಮಖಂಡಿಗೆ ಹೊಂಟೀನಿ ರೀ. ಜಮಖಂಡಿ ಜಿ ಎಲ್ ಬಿ ಸಿ ಕಚೇರಿಯ ಮುಖ್ಯಸ್ಥರಿಗೆ ದೂರು ಕೊಡಕ್ಕೆ ಹೊಂಟೀನಿ ರೀ ನಾನು ಇವತ್ತು. ಯಾಕಂತಂತಂದ್ರೆ ಮೊನ್ನೆ ನಾನು ರಬಕವಿಗೆ ಮೊದಲನೇದಾಗಿ ಜಮಖಂಡಿಗೆ ಹೋದಾಗ ಜಮಖಂಡಿಯವ್ರು ಏನು ಹೇಳಿದ್ರು ರೀ, ರಬಕವಿ ಒಳಗೆ ತುಂಬ ಮನೆ ಅದಾವು, ಅಲ್ಲಿ ಹೋಗಿ ಕೇಳ್ರಿ ನೀವು, ಇಲ್ಲೇ ನಿಮ್ಗೆ ದೂರ ಹಾಕೋದು ಅಂತ ಹೇಳಿದ್ರಿ ಅವರು ಜಮಖಂಡಿ ಸಾಹೇಬರು. ಅವ್ರ ಮಾತಿನ ಮೇಲೆ ನಾ ಏನು ಹೇಳಿದ್ದೆ, ರಬಕವಿಗೆ ಹೋಗಿ ಅಲ್ಲಿ ವಿಚಾರಣೆ ಮಾಡಿದಾಗ 4-5 ಮನೆ ಖಾಲಿ ಇದ್ದು ರೀ. ತೋರಿಸಿದ್ರಿ ರೀ ಅವರು. ತೋರಿಸಿದ ತಕ್ಷಣ ಅದರೊಳಗೆ ನಾವು ಒಂದು ಮನೆ ಸೆಲೆಕ್ಟ್ ಮಾಡಿಕೊಂಡು ಇಂಜಿನಿಯರ್ ಸಾಹೇಬ್ರಿಗೆ ಬಂದು ಭೇಟಿ ಆದ್ರೆ ಇಂಜಿನಿಯರ್ ಸಾಹೇಬ್ರು ಏನು ಹೇಳಿದರು, ರೆಕಾರ್ಡ್ ತರಕ್ಕೆ ಹೇಳಿದ್ರಿ, ಏನೇನೋ ಅಂದರೆ ರೆಕಾರ್ಡ್ ತರಕ್ಕೆ ಹೇಳಿದ್ರಿ, ಹೆಡ್ ಮಾಸ್ಟ್ರು ಒಂದು ಪತ್ರ, ಹೆಡ್ ಮಾಸ್ಟರ್ ಲೆಟ್ರ್ ಅದು ತೊಗೊಂಬಂದು ಹೇಳಿದ್ರು, ಸರಿಯಾಗಿ ಹೇಳಿಲ್ಲ ಅವರು. ಅವಾಗ ಆಯ್ತಂತೇಳಿ ನಾನು 2 ದಿವಸ ಬಿಟ್ಟು ಮುಖ್ಯ ಗುರುಗಳ ಪತ್ರ, ನನ್ನ ಪೇ ಸ್ಲಿಪ್ಪು, ನಂದು ಜಾಯ್ನಿಂಗ್ ರಿಪೋರ್ಟು ಎಲ್ಲ ತೊಗೊಂಡೋಗಿ 4 ದಿವಸ ಆದಮೇಲೆ ಹೋಗಿ ಕೊಟ್ಟೆ. 4 ದಿವಸ ಆಗಿ ಹೋದ್ಮೇಲೆ ಕೊಡು ಮುಂದೆ ಮತ್ತೇನಂದರು, ನಿಮ್ಮ ಮುಖ್ಯ ಗುರುಗಳ ಪತ್ರ ತಪ್ಪಾಗೈತಿ, ಅದನ್ನು ನೀವು ಅವ್ರ ಕಡೆಯಿಂದ ಇವರಿಗೆ ಮನೆ ಕೊಡ್ರಿ ಅಂತ ಬರ್ಸ್ಕೊಂಬರ್ರಿ ಅಂತ ಮತ್ತೆ ದುಂಬಾಲು ಬಿದ್ದಿರಿ. ಸರಿ, ಅವರು ಬರೆದು ಕೊಡಲ್ಲ, ಆ ಥರ ಹೆಡ್ ಮಾಸ್ಟರ್ ಬರೆದು ಕೊಡಲ್ಲ. ಮನೆ ಕೊಡ್ತಿದ್ರು ಕೊಡ್ರಿ, ಇಲ್ಲಿಕಂದ್ರೆ ಬಿಡ್ರಿ ನೀವು, ನಾವು ಇಷ್ಟು ರೆಕಾರ್ಡ್ ಕೊಡ್ತೀವಿ, ಅವರು ಈ ಶಾಲೆಯೊಳಗೆ ಇಷ್ಟು ನೌಕರಿ ಮಾಡ್ತಾರಂತ ಅಷ್ಟೇ ಬರೆದು ಕೊಡ್ತಾರಂತ ನಾವು ವಾದ ಮಾಡಿದೆ ಅವರಿಗೆ. ವಾದ ಮಾಡಿದ್ರು, ಇಲ್ಲ ನಮ್ಮ ರೂಲ್ಸ್ ಹಂಗಿಲ್ಲ, ಹೆಡ್ ಮಾಸ್ಟರ್ ಇವ್ರಿಗೆ ಮನೆ ಕೊಡಿ ಅಂತ ಬರೆದು ಕೊಟ್ಟರಷ್ಟೇ ನಾವು ಮನೆ ಕೊಡ್ತೀವಿ ಅಂತ ಇಂಜಿನಿಯರ್ ಸಾಹೇಬರು ವಾದ ಮಾಡಿದ್ರು ನಾನು. ಸರ್, ಈಗ ನಾನು ಆಲ್ರೆಡಿ 1 ವಾರ ಆಯಿತು, ನೀವು ಅವಾಗ ಮೊದಲೇ ಹೇಳಿದ್ರಿ ಅಂತಂದ್ರೆ ನಾನು ಬಾಗಲಕೋಟೆಯಿಂದ ಜಮಖಂಡಿಗೆ ತೆರೆದಾಳಕ್ಕೆ ಬರಬೇಕು, 5-6 ಸಲ ಅಡ್ಡಾಡಿದ್ದು ನಾನು, ಏನಾರು ಮಾಡಿ ಈಗ ಇಷ್ಟು ರೆಕಾರ್ಡ್ ತೊಗೋರಿ ನೀವು, ಅದ್ರ ನಂತರ ನಾ ಆ ಲೆಟ್ರ್ ಆಮೇಲೆ ಕೊಡ್ತೀನಿ ಅಂದ್ರೆ ಕೇಳಿಲ್ರಿ ಅವ್ರು ಸಾಹೇಬ್ರು. ಇಲ್ಲ, ಆ ಲೆಟ್ರ್ ಕೊಟ್ಟರೆ ನಾವು ನಿಮ್ಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ತೀವನಿಲ್ಲ, ಮೇಲಾಧಿಕಾರಿ ಕಳಿಸ್ತೀವಿ ಅಂತಂದರು. ಆಯ್ತು ಅಂತೇಳಿ ನಮ್ಮ ಹೆಡ್ ಮಾಸ್ಟ್ರಿಗೆ ಫೋನ್ ಹಚ್ಚಿದ್ರೆ ನಮ್ಮ ಮುಖ್ಯ ಗುರುಗಳು ಏನು ಹೇಳಿದರು, ನಾನು 4 ದಿವಸ ಆಸ್ಪತ್ರೆ ಒಳಗೆ ಅಡ್ಮಿಟ್ ಇದ್ದೀನಿ, ಅಡ್ಮಿಟ್ ಆಗಿ ಬಂದ ಮೇಲೆ ನಾನು ನಿಮ್ಗೆ ಪತ್ರ ಕೊಡ್ತೀನಿ ಅಂತ ಹೇಳಿದರು. ಅಷ್ಟೊಂದು ನೋಡ್ದೆ ಮತ್ತೊಂದು ವಾರ ಹೋಯ್ತು ರೀ. ಅದು 1 ವಾರ ಹೋದ್ಮೇಲೆ ಮತ್ತು ನಾನು ನಮ್ಮ ಮುಖ್ಯ ಗುರುಗಳು ಪತ್ರ ತೊಗೊಂಡು ಅವ್ರ ಕಡೆಯಿಂದ ಇವರಿಗೆ ದೃಢೀಕರಣ ಪತ್ರ ಬರೆಸ್ಕೊಂಡು ಇವರಿಗೆ ಮನೆ ಕೊಡ್ರಿ ಅಂತ ಪತ್ರ ಬರೆಸ್ಕೊಂಡು ಮತ್ತೆ ತಂದು ಇಂಜಿನಿಯರ್ ಆಫೀಸಿಗೆ, ರಬಕವಿ ಇಂಜಿನಿಯರ್ ಆಫೀಸಿಗೆ ತಂದು ಕೊಟ್ರೆ ಸಾಹೇಬರು ಒಂದೇ ಮಾತಿಗೆ ಏನಂತಂದರು, ಇಸ್ಕೊಂಡ್ರು ಲೆಟ್ರ್ ಇಸ್ಕೊಂಡು ಮತ್ತೆ 1 ವಾರ ಬಿಟ್ಟು ಬರ್ರಿ ಅಂತ ಹೇಳಿದರು. ಮತ್ತೆ 1 ವಾರ ಬಿಟ್ಟು ಮತ್ತೆ 1 ವಾರ ಬಿಟ್ಟು ಬಾ ಅಂತ ಹೇಳಿಲ್ಲ ಅವರು. ನಾವು ನಿಮಗೆ ಫೋನ್ ಹಚ್ತೀವಿ, ಅಲಾಟ್ ಆಗಿದ್ದೇನೆ, ನಿಮಗೆ ಫೋನ್ ಹಚ್ತೀವಿ, ಫೋನ್ ಹಚ್ಚಿದ ಮೇಲೆ ನೀವು ಬಂದು ಸಾರಿಸ್ಕೊಂಡು ಹುಡಿಸ್ಕೊಂಡು ಇರ್ರಿ ಅಂತ ಹೇಳಿದರು. ಆಯ್ತಂತಂದು 2 ದಿವಸದಾಗ ಹೇಳ್ತೀನಿ ಅಂತವರು 1 ವಾರ ಬಿಟ್ಟು ನಾನಾಗಲೇ ಹೋದೆ ಕಚೇರಿಗೆ. ಹೋದ್ರೆ ಇಂಜಿನಿಯರ್ ಸಾಹೇಬ್ರು ಏನು ಹೇಳಿದರು, ಉಡಾಫಿ ಮಾತು, ಇಲ್ಲಮ್ಮ ಅದು ಮನೆ ರಿಪೇರಿ ಅದ ಅಂತ ನಾನು ಮೇಲಾಧಿಕಾರಿಗಳಿಗೆ ಬರ್ದೀನಿ, ಮನೆ ಕೊಡೋಕ್ಕಾಗಿಲ್ಲ ಅಂತ ಒಂದೇ ಮಾತನ್ನು ಹೇಳಿಬಿಟ್ರು. ಈ ಮಾತನ್ನು ಅವರು ಎಲ್ಲ ಅಡ್ಡಾಡ್ಸೋಕ್ಕಿಂತ ಮೊದಲು ಈ ಮಾತು ಹೇಳಿದ್ರು ಅಂತಂದ್ರೆ ನನಗೆ ಸಿಟ್ಟು ಬರ್ತಿದ್ದಿಲ್ಲ. ಎಲ್ಲ ಅಡ್ಡಾಡಿಸಿ ಎಲ್ಲ ರೆಕಾರ್ಡ್ ತೊಗೊಂಡು ಎಲ್ಲ ಮುಗಿದ್ಮೇಲೆ, ಅವಧಿ ಎಲ್ಲ ಮುಗಿದ್ಮೇಲೆ ಮನೆ ರಿಪೇರಿ ಅದಾವ ಅಂತೇಳಿ ಸುಳ್ಳು ಹೇಳಿದ್ರು ಅವರು ಸಾಹೇಬರು. ಅದಕ್ಕೆ ಆ ವಿಚಾರವಾಗಿ ನಾನು ಇವತ್ತು ಏನು ಮಾಡಕ್ಕೆ ಹೊಂಟೀನಿ, ಜಮಖಂಡಿಯೊಳಗೆ ನಮ್ಮ ರಬಕವಿಯ JLBC ಕಚೇರಿಯ ಮೇಲಾಧಿಕಾರಿಗಳಿಗೆ ನಾನು ರಬಕವಿ ಇಂಜಿನಿಯರ್ ಸಾಹೇಬರ ವಿರುದ್ಧ ನಾನು ದೂರು ಕೊಡಕ್ಕೆ ಹೊಂಟೀನಿ ರೀ. ಇವತ್ತು ಏನಾಗ್ತದೆ ನೋಡೋಣ. ಅಷ್ಟರೊಳಗೆ ನಾನು ಬೇರೆ ಬಾಡಿಗೆ ಮನೆಯೂ ಹಿಡ್ದೀನಿ. ಈಗ ಒಂದೇ ಮಾತಿನೊಳಗೆ ನಿಮ್ಗೆ ಮನೆ ಕೊಡೋಕ್ಕಾಗಂಗಿಲ್ಲ ಅಂತಂದ್ರೆ ನಾನು ಸುಮ್ಮ ಆಗ್ತಿದ್ದೀನಿ ರೀ. ಆದರೆ ಎಲ್ಲ ಅಡ್ಡಾಡಿಸಿ ಎಲ್ಲ ರೆಕಾರ್ಡ್ ತೊಗೊಂಡು 10 ಸಾರಿ ಅಡ್ಡಾಡಿಸಿ ನಿಮಗೆ ಮನೆ ಕೊಡೋಕ್ಕಾಗಿಲ್ಲ ಅಂದರೆ ಕಾರಣ ಏನು, ಅದ್ರ ಹಿಂದೆ ಇರುವಂಥ ಕಾರಣ ಏನು ಅನ್ನೋದು ಹುಡುಕ್ಬೇಕಾಗೈತಿ. ತುಂಬ ನೋವಾಗಿತ್ತು ನಮ್ಗೆ. ಮನೆ ಊರಿನೊಳಗೂ ಸಿಗ್ತಾವೆ, ಎಲ್ಲ ಕಡೆ ಸಿಗ್ತಾವೆ. ಆದ್ರೆ ಆ ಮಾತು ಮೊದಲೇ ಹೇಳಿದ್ರೆ ನಮಗೆ ಸಿಟ್ಟು ಬರ್ತಿದ್ದಿಲ್ಲ.